ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಭೂಮಿಕಾ ದೇಶಪಾಂಡೆ. ನಾನು ಬಂದಿದ್ದೀನಿ ಐತಿಹಾಸಿಕ ಸಿರಾನಗರಕ್ಕೆ. ಏನಕ್ಕೆ? ಜೀನಿ ಸ್ಲಿಮ್ ಬಗ್ಗೆ ಮಾತಾಡೋದಕ್ಕೆ? ಖಂಡಿತವಾಗ್ಲೂ ಅಲ್ಲ. ವಿಷಯ ಏನಪ್ಪಾ ಅಂದ್ರೆ ಬನ್ನಿ ಹೇಳ್ತೀನಿ. ಜೀನಿ ಸಂಸ್ಥೆ ವತಿಯಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪದಾರ್ಥಗಳನ್ನ ತಯಾರು ಮಾಡೋದು ಅಷ್ಟೇ ಅಲ್ಲದೆ ಚಿಣ್ಣರ ಚಿತ್ತಾರ ಅನ್ನುವಂತಹ ಕಾರ್ಯಕ್ರಮದ ಅಡಿಯಲ್ಲಿ ಅಂಗನವಾಡಿಗಳಿಗೆ ಸುಣ್ಣ ಬಣ್ಣ ಬಳಿಯುವಂತಹ ಕಾರ್ಯಕ್ರಮನ ಹಮ್ಮಿಕೊಂಡಿತ್ತು. ಜೀನಿ ಸಂಸ್ಥೆ ಬರೀ ಹೆಲ್ತ್ ಪ್ರಾಡಕ್ಟ್ಸ್ ಅಷ್ಟೇ ಅಲ್ಲ, ಸಮಾಜಕ್ಕೆ ಬೇಕಾದಂತಹ ಕೆಲವೊಂದು ಕೆಲಸಗಳನ್ನು ಕೂಡ ಮಾಡ್ತಾ ಬರ್ತಾ ಇದೆ. ಎಸ್, ನಾನಿವತ್ತು ಕಲರ್ಫುಲ್ ಮಕ್ಕಳ ಜೊತೆಗೆ ಇದ್ದೀನಿ ಎಲಿಯೂರಿನ ಅಂಗನವಾಡಿ ಮುಂದೆ. ಜೀನಿ ಚಿಣ್ಣರ ಚಿತ್ತಾರ ಇವರ ವತಿಯಿಂದ ಅಂಗನವಾಡಿಗೆ ರೀಸೆಂಟ್ ಆಗಿ ಪೇಂಟ್ ಆಗಿತ್ತು. ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ನಮಸ್ಕಾರ ಮೇಡಮ್. ಜೀನಿ ಚಿಣ್ಣರ ಚಿತ್ತಾರ ಕಲರ್ಫುಲ್ ಮಕ್ಕಳೆಲ್ಲ ಮೊದಲಂದ್ರೆ ಸ್ಕೂಲಿಗೆ ಅಂತ ಬರ್ಬೇಕು ಅಂದ್ರೆ ಕಲರ್ಫುಲ್ ಆಗಿ ಕಾಣಿಸ್ತಾ ಇರ್ಬೇಕು ಮಕ್ಕಳಿಗೆ. ಅಟ್ರಾಕ್ಷನ್ ಇರ್ಲಿಲ್ಲ. ಈಗ ಚಿನ್ನಾರ ಪೇಂಟ್ ಆಗಿರೋದ್ರಿಂದ ಮಕ್ಳು ತುಂಬಾ ಕಲರ್ಫುಲ್ ಆಗಿ ಅದನ್ನೇ ನೋಡೋದು ಮಾಡೋದು, ಅದ್ರ ಬಗ್ಗೆ ಕಲಿಯೋದು, ಮೇಡಮ್ ಇದೇನು ಅಂತ ನನ್ನೇ ಕ್ವಶನ್ ಮಾಡಿ ಅವರು ಮಕ್ಳು ನನ್ನ ಕಡೆಯಿಂದ ತಿಳ್ಕೊಳ್ಳುತ್ತೆ. ಜೀನಿ ಕಂಪ್ನಿ ಎಲ್ಲಾ ಕಡೆನೂ ಹಬ್ಬಿದೆ. ಅವ್ರು ಜೀನಿಗೆ ಸಂಸ್ಥೆ ಜೊತೆಗೆ ಸಾರ್ವಜನಿಕ ಕೆಲಸ ಕಾರ್ಯಗಳನ್ನು ಸಮೇತ ಮಾಡ್ತಿದ್ದಾರೆ. ಅವರು ಎಲ್ಲೋ ಒಂದ್ ಕಡೆಗೆ ಇದೇ ತರ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಲಿ, ಇದೇ ತರ ಇನ್ನೂ ಅಂಗನವಾಡಿಗಳು ಸಾಕಷ್ಟು ಇದಾವೆ, ಎಲ್ಲೋ ಒಂದ್ ಕಡೆ ಅದ್ ಕಡೆ ಒತ್ತು ಕೊಡ್ಲಿ, ಮತ್ತೆ ಸ್ಕೂಲ್ ಶಾಲಾ ಕಡೆ ಒಂದ್ ಸ್ವಲ್ಪ ಒತ್ತು ಕೊಡ್ಲಿ, ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಅಭಿಲಾಷೆ. ಅವ್ರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆದಿ, ಜೀನಿ ಕಂಪ್ನಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆದಿ ಒಂದು ಅಭಿಲಾಷೆ. ಈ ತರ ಮಾಡಿರೋದು ಬಹಳ ಖುಷಿಯಾಗಿದೆ. ಎಲ್ಲಾ ಮಕ್ಕಳುಗಳು ಪೇರೆಂಟ್ಸ್ಗಳೆಲ್ಲರೂ ಬಹಳ ಖುಷಿಯಾಗಿ ಮಾತಾಡ್ತಿದ್ದಾರೆ. ಈ ತರನೇ ಮಾಡಬೇಕು. ಈ ತರ ನೋಡು ಏನೋ ಕಾಣ್ತಿರ್ಲಿಲ್ಲ, ಪೇಂಟೇ ಕಾಣ್ತಿರ್ಲಿಲ್ಲ. ಇದು ದಿಲೀಪ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಲಿಯೂರು ಮುಗಿತು, ನೆಕ್ಸ್ಟ್ ನೋಡೋಣ ಬನ್ನಿ. ಜೀನಿ ಚಿಣ್ಣರ ಚಿತ್ತಾರ ಅಡಿಯಲ್ಲಿ ಚಿತ್ತಾರಗೊಂಡಿರುವಂತಹ ಎರಡನೇ ಅಂಗನವಾಡಿ ಬಂದು ದ್ವಾರಳುನಲ್ಲಿ. ಬನ್ನಿ ನೋಡೋಣ. ಪ್ರಸಿದ್ಧ ಆಟಗಳು ಮಕ್ಕಳಿಗೆ ನಾವು ಓದಿ ಹೇಳೋದಕ್ಕಿಂತ ಅಥವಾ ಕಿವಿಯಲ್ಲಿ ಕೇಳಿಸಿ ಅವರಿಗೆ ಕಲಿಸೋದಕ್ಕಿಂತ ಪಿಕ್ಚರಲ್ಲಿ ತೋರಿಸೋದ್ರಿಂದ ತುಂಬ ಬೇಗ ತಲೆಗೆ ಅರ್ಥ ಆಗುತ್ತೆ ಅನ್ನುವಂತಹ ಕಾನ್ಸೆಪ್ಟನ್ನು ಇಟ್ಕೊಂಡು ದಿಲೀಪ್ ಸರ್ ಜೀನಿ ಸಂಸ್ಥೆ ವತಿಯಿಂದ ಚಿಣ್ಣರ ಚಿತ್ತಾರ ಅನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋರು. ಜೀನಿ ಚಿಣ್ಣರ ಚಿತ್ತಾರ ಕಲರ್ಫುಲ್ ಆಗಿ ಎಲ್ಲಾನು ಪೇಂಟ್ ಮಾಡಿಬಿಟ್ಟಿದ್ದಾರೆ. ಸೊ ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ನಮ್ಗೆ ಇಲ್ಲಿವರೆಗೂ ಯಾರು ಏನು ಮಾಡಿಕೊಟ್ಟಿರ್ಲಿಲ್ಲ. ಆದ್ರೂ ದಿಲೀಪ್ ಸರ್ ಏನೋ ದೊಡ್ಡ ಮನ್ಸು ಮಾಡಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಎಸ್. ಸೊ ಮಕ್ಕಳಿಗೆ ಹೇಗನ್ಸುತ್ತೆ? ಎಲ್ಲ ಗುರುತಿಸ್ತಾರೆ, ಚಿತ್ರಗಳಾಗ್ಲಿ, ವಾರ ವಿಷಯಗಳಾಗ್ಲಿ, ಅವ್ರಿಗೆ ಏನ್ ಗೊತ್ತಾಗುತ್ತೋ ಅದು ಚಿತ್ರಗಳಾಗ್ಲಿ, ಕಾಡು ಪ್ರಾಣಿಗಳು, ಸಾಕು ಪ್ರಾಣಿಗಳು, ಚಿತ್ರದ ಮೂಲಕ ಗುರುತಿಸ್ತಾರೆ ಎಲ್ಲಾನು. ಸೊ ಎಸ್. ಸೊ ದಿಲೀಪ್ ಸರ್ ಇನ್ನೂ ಇಂತಹ ಒಳ್ಳೆ ಕೆಲಸಗಳನ್ನ ಮಾಡ್ತಾನೆ ಇರಿ. ಬಂದ್ಕುಂಟೆಯ ಅಂಗನವಾಡಿ ನಮ್ಮ ಜೀನಿ ಚಿಣ್ಣರ ಚಿತ್ತಾರ ಅಡಿಯಲ್ಲಿ ಚಿತ್ತಾರಗೊಂಡಿರುವಂತಹ ಮುಂದಿನ ಅಂಗನವಾಡಿ. ಬನ್ನಿ ನೋಡೋಣ. ಕಲರ್ಫುಲ್ ಮಕ್ಕಳಿದ್ದಾರೆ, ಹಾಗೆ ಕಲರ್ಫುಲ್ ಪೇಂಟಿಂಗ್. ಓಕೆ, ದೇವಸ್ಥಾನ, ಹಾಸ್ಪಿಟಲ್ಲು, ಸ್ಕೂಲು, ಹಬ್ಬಗಳು. ಬಂದ್ಕುಂಟೆ ಅಂಗನವಾಡಿ ಕಲರ್ ಕಲರ್ ಆಗಿದೆ ನಮ್ಮ ಜೀನಿ ಚಿಣ್ಣರ ಚಿತ್ತಾರದಲ್ಲಿ. ಚೆನ್ನಾಗಿತ್ತು ಮೇಡಮ್ ಅವರೇ. ಸೊ ಹೆಂಗ ಅನಿಸ್ತಾ ಇದೆ? ಚೆನ್ನಾಗಿ ಮಕ್ಕಳೆಲ್ಲ ಗುರುತಿಸ್ತವೆ, ಚೆನ್ನಾಗಿ ಹೇಳ್ತವೆ, ಇಂತಿಂತದೆ ಅಂತ ಹೇಳ್ತಾರೆ, ಚೆನ್ನಾಗಿ ಎಲ್ಲ ಇದು ಮಾಡ್ತಾರೆ. ಪಟ್ನಾಯಕನಹಳ್ಳಿಯ ಅಂಗನವಾಡಿ ನಮ್ಮ ನೆಕ್ಸ್ಟ್ ಚಿತ್ತಾರಗೊಂಡಿರುವಂತಹ ಅಂಗನವಾಡಿ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಗ ಅನಿಸ್ತದೆ? ಕಲರ್ ಕಲರ್ ಆಗಿದೆ. ಜೀನಿ ಸಂಸ್ಥೆಯಿಂದ ಚಿಣ್ಣರ ಚಿತ್ತಾರ ಚೆನ್ನಾಗಿದೆ. ಖುಷಿ ಆಗ್ತಿದ್ಯಾ? ಮೊದ್ಲು ಹೇಗಿತ್ತು? ಮೊದ್ಲು ಏನು ಇರ್ಲಿಲ್ಲ ಮೇಡಮ್. ಸ್ಕೂಲ್ ಇಂದ ತಗೊಂಡಿದ್ದು ಏನು ಗೋಡೆ ಬರಹ ಏನು ಇರ್ಲಿಲ್ಲ. ಈಗೆಲ್ಲ ಚೆನ್ನಾಗಿ ಜೀನಿ ಕಂಪ್ನಿಯರ್ ಬಂದು ಎಲ್ಲ ಚೆನ್ನಾಗಿ ಗೋಡೆ ಬರಹ ಎಲ್ಲ ಬರ್ಸ್ಕೊಟ್ಟು ಚೆನ್ನಾಗಿದೆ. ನೆಕ್ಸ್ಟ್ ಅಂಗನವಾಡಿ ಕುರುಬ್ರರಾಮನಹಳ್ಳಿಯಲ್ಲಿ. ಇಲ್ಲಿ ಹೆಂಗೆ ನಮ್ಮ ಜೀನಿ ಸಂಸ್ಥೆಯವರು ಚಿಣ್ಣರ ಚಿತ್ತಾರದಲ್ಲಿ ಚಿತ್ತಾರವನ್ನ ಬಿಡಿಸಿದ್ದಾರೆ, ಹೊಸದಾಗಿ ಏನ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಪೌಷ್ಟಿಕಾಂಶ ಮತ್ತು ಆರೋಗ್ಯ ಶಿಕ್ಷಣ ಜೊತೆಗೆ ಕಲರ್ಫುಲ್ ಪಿಕ್ಚರ್ಸ್ಗಳು, ಕ್ಯಾರೆಕ್ಟರ್ಗಳು. ಮೇಡಮ್ ಹೇಗನ್ಸಿದೆ? ಎಲ್ಲ ಕಲರ್ ಕಲರ್ ಆಗಿ ಕಾಣಿಸ್ತಾ ಇದೆ. ಮಕ್ಕಳು ತುಂಬಾ ಆಕರ್ಷಕವಾಗಿ ಎಲ್ಲ ಮಕ್ಕಳು ಡೈಲಿ ಇದೆಲ್ಲ ನೋಡ್ಬಿಟ್ಟು ತುಂಬಾ ಕುತೂಹಲದಿಂದ ಬರ್ತಾರೆ. ಜೀನಿ ಕಂಪ್ನಿಯವರಿಗೆ ತುಂಬಾ ಧನ್ಯವಾದಗಳು. ದಿಲೀಪ್ ಸರ್ ಅವರು ನಮ್ಮ ಕುರುಬ್ರಾಹ್ಮಣಳಿಗೆ ಇದೆಲ್ಲ ಗೋಡೆ ಮರಹ ಬರೆಸಿ ತುಂಬಾ ಒಳ್ಳೆಯ ಸಹಾಯ ಮಾಡಿದ್ದಾರೆ. ಬೇರೆ ಯಾರು ನಮ್ಮೂರವರೇ ಆಗಲಿಲ್ಲ, ಇಷ್ಟೆಲ್ಲ ಹೆಲ್ಪ್ ಮಾಡಕ್ ಆಗ್ತಿರ್ಲಿಲ್ಲ. ಬರ್ರಿ ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂದ್ರೆ ಅವ್ರು ಯಾರು ಏನು ಕೇಳ್ತಿರ್ಲಿಲ್ಲ. ಇಂಥ ಕೆಲಸ ಯಾರು ಮಾಡಕ್ ಆಗ್ತಿರ್ಲಿಲ್ಲ. ಸೊ ದಿಲೀಪ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ದಿಲೀಪ್ ಸರ್ ತುಂಬಾ ಧನ್ಯವಾದಗಳು ನಿಮ್ಗೆ. ನಮ್ಮ ಮಕ್ಕಳು ಮುಂಚೆ ಬರಕ್ಕೆ ಆಗ್ತಾನೆ ಇರಲಿಲ್ಲ. ಇಲ್ಲಿ ಬರ್ರಿ ಅಲ್ಲಿ ಸಾಕು, ಅಂಗನವಾಡಿಗೆ ಏನು ಇಲ್ಲ, ಅಲ್ಲಿ ಯಾಕೆ ಹೋಗ್ಬೇಕು ಬಿಡು, ಮನೆಗೆ ಇಲ್ಲೇಳು ನನ್ನ ರೀತಿ ಇಟ್ಟಿದ್ರು. ಇದನ್ನೆಲ್ಲ ನೋಡ್ಬಿಟ್ಟು ಮಕ್ಕಳಿಗೆ ತುಂಬಾ ಆಕರ್ಷಣೆ ಇದೆ. ಚೆನ್ನಾಗಿ ಬರ್ತಾರೆ ಸರ್.
ಕುರುಬರು ರಾಮನಹಳ್ಳಿ ಮುಗೀತು. ನೆಕ್ಸ್ಟ್ ಮದ್ಲೂರ್ ಕಡೆ ಹೋಗೋಣ. ಮದ್ಲೂರ್ ಅಂಗನವಾಡಿ ನಮ್ಮ ಜೀನಿ ಚಿಣ್ಣರ ಚಿತ್ತಾರ ಕಾರ್ಯಕ್ರಮದ ಅಡಿಯಲ್ಲಿ ಫುಲ್ ಕಲರ್ಫುಲ್ ಆಗಿ ರೆಡಿ ಆಗಿರುವಂತಹ ನೆಕ್ಸ್ಟ್ ಅಂಗನವಾಡಿ. ನಾನು ಓದುವಾಗಂತೂ ಅಂಗನವಾಡಿ ಇಷ್ಟೆಲ್ಲ ಕಲರ್ಫುಲ್ ಆಗಿ ದೇವರಾಣೆಗೂ ಇರಲಿಲ್ಲ. ಸೊ ಜೀನಿ ಸಂಸ್ಥೆಯಿಂದ ಜೀನಿ ಚಿಣ್ಣರ ಚಿತ್ತಾರ ಅಡಿಯಲ್ಲಿ ಮೂಡಿಬಂದಂತಹ ಈ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿದಂತಹ ದಿಲೀಪ್ ಸರ್ಗೆ ಥ್ಯಾಂಕ್ ಯು ದಿಲೀಪ್ ಸರ್. ನಮ್ಮ ಬಿಲ್ಡಿಂಗ್ ನೋಡಿದ್ರಲ್ಲ, ಜೀನಿ ಚಿಣ್ಣರ ಚಿತ್ತಾರ ವತಿಯಿಂದ ಕಲರ್ಫುಲ್ ಆಗಿದೆ. ಆದರೆ ಈ ಒಂದು ವಿಡಿಯೋ ಮೂಲಕ ಸರ್ಕಾರಕ್ಕೆ ನಾನು ಮನವಿ ಮಾಡೋದೇನೆಂದರೆ, ಈ ಥರ ದಾನಿಗಳು ಕಾಂಪೌಂಡನ್ನು ಹೇಗೋ ರೆಡಿ ಮಾಡಿ ಒಳಗೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಆದರೆ ಹೊರಗಿರುವಂತಹ ಈ ಥರ ಮುರಿದೋಗಿರೋ ಕಾಂಪೌಂಡ್ ಇರ್ಬೋದು ಅಥವಾ ಸೇಫ್ಟಿ ಇರ್ಬೋದು, ಮಕ್ಕಳಿಗೆ ಒಳಗೆ ಏನು ಬೇಕಾಗಿದೆ ನೆಸೆಸಿಟಿ ಇದೆಲ್ಲನೂ ಸರ್ಕಾರದ ಕಡೆಯಿಂದ ಪ್ರೊವೈಡ್ ಮಾಡಿದ್ರೆ, ಅಂಗನವಾಡಿಗಳನ್ನು ಜೀರ್ಣೋದ್ಧಾರ ಮಾಡಿದ್ರೆ ಎಷ್ಟೋ ಮಕ್ಕಳು ಹಳ್ಳಿಗಳಲ್ಲಿ ಸ್ಪೆಷಲ್ಲಾಗಿ ಅಂಗನವಾಡಿಗಳಿಗೆ ಬರೋಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಅಟ್ರಾಕ್ಷನ್ ತುಂಬ ಇಂಪಾರ್ಟೆಂಟು. ನಾವು ಸಿಟಿಗಳಲ್ಲಿ ಬಂದರೆ ಪ್ರೀ ಸ್ಕೂಲು, ಇನ್ನೊಂದು ಸ್ಕೂಲು, ಮತ್ತೊಂದು ಸ್ಕೂಲು ಅಂತ ಎಷ್ಟೋ ಅಟ್ರಾಕ್ಟಿವ್ ಅಂದರೆ ಏನೇನೋ ವೇಸ್ ಇರುತ್ತೆ ಮಕ್ಕಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ. ಇವತ್ತಿನ ದಿನಕ್ಕೆ ಮಕ್ಕಳು ಬುಕ್ ವಾರ್ಮ್ಸ್ ಅಲ್ಲ, ಅವರಿಗೆ ಪ್ರಾಕ್ಟಿಕಲ್ ಆಗಿ ನೋಡಿ ವಿಷುವಲ್ ಎಫೆಕ್ಟ್ನ ಕೊಟ್ಟು ಅವ್ರನ್ನ ಅಟ್ರಾಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಬಿಕಾಸ್ ನಾವು ಡಿಜಿಟಲ್ ಮೀಡಿಯಾ ಕಾಲದಲ್ಲಿ ನಡೀತಾ ಇದ್ದೀವಿ. ಸೊ ಸರ್ಕಾರಕ್ಕೆ ಎಗೇನ್ ನಾನು ಮನವಿ ಮಾಡ್ಕೋತೀನಿ, ದಯವಿಟ್ಟು ಅಂಗನವಾಡಿಗಳ ಜೀರ್ಣೋದ್ಧಾರಕ್ಕೆ ಸಹಾಯ ನಿಮ್ಮ ಕಡೆಯಿಂದ ಆಗಬೇಕಾಗಿ ಮನವಿ. ಇಷ್ಟೆಲ್ಲ ಅಂಗನವಾಡಿಗಳು ಅಪ್ಪ ಕಲರ್ಫುಲ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟೆಲ್ಲ ಪೇಷನ್ಸ್ ಬೇಕು, ಹಾಗೆ ಮಾಡೋ ಇಂಟ್ರೆಸ್ಟ್ ಬೇಕು. ಸೊ ಜೀನಿ ಚಿಣ್ಣರ ಚಿತ್ತಾರ ವತಿಯಿಂದ ನೆಕ್ಸ್ಟು ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ರೆಡಿ ಆಗಿರುವಂಥದ್ದು ಚನ್ನನಕುಂಟೆಯ ಅಂಗನವಾಡಿ. ಎಸ್, ಹೇಳಿದೆ ಅಲ್ಲ ಎಲ್ಲನೂ ಕವರ್ ಆಗಿರುತ್ತೆ ಅಂತ. ನೋಡಿ, ಜೀನಿ ಚಿಣ್ಣರ ಚಿತ್ತಾರ ಇದನ್ನು ಆರ್ಗನೈಸ್ ಮಾಡೋರು ನಮ್ಮ ಜೀನಿ ಸಂಸ್ಥೆಯ ದಿಲೀಪ್ ಸರ್. ಅದನ್ನು ಈ ಥರ ಚಿತ್ರಗಳೆಲ್ಲ ಏನು ನೋಡಿದ್ರಿ ಅದನ್ನು ಬಿಡಿಸೋಂತಹ ಆರ್ಟಿಸ್ಟು ಇವರು. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಗಗನ್ ಸಾಮ್ರಾಟ್ ಅಂತ. ಸಾಮ್ರಾಟ್ ಆರ್ಟ್ಸು, ಶಿರಾ ತಾಲೂಕು. ಅನೇಕ ಅಂಗನವಾಡಿಗಳು ಇವಾಗ ಆಲೇ ಒಂದು 15-20 ಅಂಗನವಾಡಿ ಮಾಡಿ, ಪ್ರತಿಯೊಂದು ಅಂಗನವಾಡಿನೂ ಭಾಳ ಎಲ್ಲ ದುರ್ಸ್ಥಿತಿಯಲ್ಲಿದ್ವು, ಭಾಳ ಚೆನ್ನಾಗಿರಲಿಲ್ಲ. ಯಾವನು ಅಂಗನವಾಡಿ ಫುಲ್ಲು ಯಾವ ಕೆಲವು ಬೆಳೆ ಎಣಿಕೆವಷ್ಟು ಮಾತ್ರ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆದರೆ ಚೆನ್ನಾಗಿದ್ದು. ದಿಲೀಪ್ ಅಣ್ಣವ್ರಿಗೆ ಭಾಳ ಕೃತಜ್ಞತೆ ಹೇಳಬೇಕು ಅಂಗನವಾಡಿಯವರು, ಮತ್ತು ನಾವು ಆರ್ಟಿಸ್ಟ್ಗಳಾಗಿ ದಿಲೀಪ್ ಅಣ್ಣಗೆ ಭಾಳ ಕೃತಜ್ಞತೆ ಹೇಳ್ತೀನಿ. ಅದೇ ರೀತಿ ಇನ್ನೂ ಹೆಚ್ಚಿನದಾಗಿ ಎಲ್ಲ ಶಾಲಾ ಕಾಲೇಜ್ಗಳು ಮತ್ತು ಅಂಗನವಾಡಿಗಳನ್ನು ಇನ್ನೂ ಹೆಚ್ಚು ದಿಲೀಪ್ ಅಣ್ಣವರು ಡೆವಲಪ್ ಮಾಡ್ತಿರೋದೆ. ಮತ್ತು ಶಿರಾ ತಾಲೂಕು ಎಲ್ಲ ಜನತೆಯರು ದಿಲೀಪ್ ಅಣ್ಣ ಜೀನಿ ಸಂಸ್ಥೆಗಾದ ದಿಲೀಪ್ ಅಣ್ಣನವರಿಗೆ ಎಲ್ಲ ಸ್ಪಂದಿಸಿ ಅವ್ರನ್ನ ಉನ್ನತವಾಗಿ ಪ್ರೋತ್ಸಾಹಿಸಬೇಕಂತ ಎಲ್ಲ ತಾಲೂಕಿನಾದ್ಯಂತ ಎಲ್ಲ ಜನರಿಗೆ ಕೇಳಿಕೊಳ್ಳುತ್ತೇನೆ. ನನಗಂತೂ ಸುಸ್ತಾಯ್ತು. ಬೆಳಿಗ್ಗೆ ಸೂರ್ಯ ಹುಟ್ಟುವಾಗ ಓಡಾಡಕ್ ಶುರು ಮಾಡಿದವಳು ಅಂಗನವಾಡಿ ಅಂತ, ಇವಾಗ ನೋಡಿದ್ರೆ ಸೂರ್ಯ ಮುಳುಗ್ತಾ ಇದ್ದಾನೆ. ಅಟ್ಲೀಸ್ಟ್ ಒಂದು 8-9 ಅಂಗನವಾಡಿನ ಕವರ್ ಮಾಡ್ಕೊಂಡಿದೀನಿ ನಮ್ಮ ಜೀನಿ ಚಿಣ್ಣರ ಚಿತ್ತಾರದ ಪ್ರೋಗ್ರಾಮ್ ನಲ್ಲಿ ಹೇಗೆಲ್ಲ ಚಿತ್ತಾರ ಮಾಡಿದ್ರು ಅಂತ ನೋಡಕ್ಕೆ. ಇನ್ನೂ ಸಿಕ್ಕಾಪಟ್ಟೆ ಅಂಗನವಾಡಿಗಳು ಪೆಂಡಿಂಗ್ ಇತ್ತು. ಮತ್ತೊಂದ್ಸಲ ಬರ್ತೀನಿ, ಅವಾಗೆಲ್ಲ ಇನ್ನಷ್ಟು ಅಂದ್ರೆ ಬೇರೆ ಬೇರೆ ತರದಲ್ಲಿ ಏನೆಲ್ಲ ಮಾಡಿರ್ತಾರೆ ನಮ್ ದಿಲೀಪ್ ಸರ್ ನೋಡೋಣ. ಹಾಗೆ ದಿಲೀಪ್ ಸರ್ಗೆ ಸೀರಿಯಸ್ಲಿ ಒಂದು ಹ್ಯಾಟ್ಸ್ ಆಫ್. ಬಿಕಾಸ್ ಆಕ್ಚುಲ್ ಆಗಿ ಗೌರ್ಮೆಂಟ್ ಮಾಡ್ಬೇಕಾಗಿರುವಂತಹ ಕೆಲಸ ಇದು. ಅಂಗನವಾಡಿಗಳನ್ನ ಜೀರ್ಣೋದ್ಧಾರ ಇರ್ಬೋದು ಅಥವಾ ಅದು ಕಾಂಪೌಂಡ್ ಕಟ್ಟೋದಿರ್ಬೋದು, ಮಕ್ಕಳುಗಳನ್ನ ಸ್ಕೂಲಿಗೆ ಅಟ್ರಾಕ್ಟ್ ಮಾಡೋದಕ್ಕೆ, ಅಂದ್ರೆ ಅಂಗನವಾಡಿಗೆ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಅಟ್ರಾಕ್ಟ್ ಮಾಡೋದಕ್ಕೆ ಈ ತರ ಒಂದು ಕಾರ್ಯಕ್ರಮಗಳನ್ನ ಅಥವಾ ಇಂಪ್ರೂವ್ಮೆಂಟ್ಸ್ ನ ಗೌರ್ಮೆಂಟ್ ಮಾಡಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಗೌರ್ಮೆಂಟ್ ಮಾಡದೇ ಇದ್ದದಕ್ಕೆ ಜೀನಿ ಸಂಸ್ಥೆಯ ಒಡೆಯ ಅಂತ ಹೇಳ್ಬೋದು ದಿಲೀಪ್ ಸರ್ ಈ ಒಂದು ಇನಿಷಿಯೇಟಿವ್ ತಗೊಂಡು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸಪೋರ್ಟು ಅವರಿಗೆ ಡೆಫಿನೆಟ್ಲಿ ಬೇಕೇ ಬೇಕು. ಇನ್ನಷ್ಟು ಅವರನ್ನ ಬೆಳೆಸಿ, ಅವರಿಗೆ ಆಶೀರ್ವಾದ ಮಾಡಿ, ಹಾರೈಸಿ, ಇನ್ನಷ್ಟು ಜಾಸ್ತಿ ಒಳ್ಳೆ ಕೆಲಸ ಮಾಡೋದಕ್ಕೆ ನಿಮ್ ಸಪೋರ್ಟು ಅವ್ರಿಗೆ ಡೆಫಿನೆಟ್ಲಿ ಇದೆ. ದಿಲೀಪ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಪರವಾಗಿ ಇಷ್ಟು ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ ನನ್ನ ಕಡೆಯಿಂದ ಸೀರಿಯಸ್ಲಿ ಶಿರಸಾ ನಮನಗಳು. ನಿಮ್ಮಂತಹ ಲೀಡರ್ ಈ ಒಂದು ನೇಷನ್ಗೆ ಖಂಡಿತವಾಗ್ಲೂ ಡೆಫಿನೆಟ್ಲಿ ನೀಡೆಡ್ ಇದೆ. ಜೀನಿ ಚಿಣ್ಣರ ಚಿತ್ತಾರ ಅನ್ನುವಂತಹ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಬಂದು ಅಂಗನವಾಡಿಗಳ ಜೀರ್ಣೋದ್ಧಾರದ ಬಗ್ಗೆ ಮಾತಾಡಿದ್ದೀನಿ. ಸಪೋರ್ಟ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.